ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ ಜೀವ ಹೋದರು ಜಗವೇನೇ ಅಂದರು ಮಾತು ತಪ್ಪದ ಯಜಮಾನ. ರಂಜಾನ್ ಅಂಗವಾಗಿ ಬಡ ಮುಸ್ಲಿಂ ಕುಟುಂಬಗಳಿಗೆ ದಿನಸಿ ಕಿಟ್ ವಿತರಣೆ. ರಂಜಾನ್ ಹಬ್ಬದ ಅಂಗವಾಗಿ ಶಿಡ್ಲಘಟ್ಟ ನಗರದ ಮಯೂರ ವೃತ್ತದಲ್ಲಿರುವ ಬಿಜೆಪಿ ಸೇವಾ ಸೌಧ ಕಚೇರಿಯಲ್ಲಿ ಬಡ ಮುಸ್ಲಿಂ ಕುಟುಂಬಗಳಿಗೆ ದಿನಸಿ ಕಿಟ್ಗಳನ್ನು ವಿತರಿಸುವ ಕಾರ್ಯಕ್ರಮ ನಡೆಯಿತು. ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕರ್ ರಾಮಚಂದ್ರಗೌಡ ಅವರು ಸುಮಾರು 1000 ಬಡ ಕುಟುಂಬಗಳಿಗೆ ಅಗತ್ಯವಿರುವ ಆಹಾರ ಸಾಮಗ್ರಿಗಳ ಕಿಟ್ಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಹಬ್ಬ ಹರಿದಿನಗಳನ್ನು ಎಲ್ಲರೂ ಸಹ ಸಾಮರಸ್ಯದಿಂದ ಆಚರಿಸಬೇಕು. ಪರಸ್ಪರರ ಧರ್ಮ ಮತ್ತು ಆಚರಣೆಗಳಿಗೆ ಗೌರವ ನೀಡಿದಾಗ ಮಾತ್ರ ಸಮಾಜದಲ್ಲಿ ಶಾಂತಿ ಮತ್ತು ಅಭಿವೃದ್ಧಿ ಸಾಧ್ಯವಾಗುತ್ತದೆ ಎಂದು ಹೇಳಿದರು. ಸಮಾಜದಲ್ಲಿ ಎಲ್ಲಾ ವರ್ಗದ ಜನರಿಗೂ ಸಹಾಯ ಮಾಡುವ ಮನೋಭಾವದಿಂದ ಸೇವಾ ಕಾರ್ಯಗಳನ್ನು ಮುಂದುವರಿಸಲಾಗುತ್ತದೆ ಎಂದು ತಿಳಿಸಿದರು. ದೇಶದಲ್ಲಿ ಶಾಂತಿ ಹಾಗೂ ಅಭಿವೃದ್ಧಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಾಯಕತ್ವ ಮಹತ್ವದಾಗಿದೆ ಎಂದು ಅವರು ಹೇಳಿದರು. ರಾಜಕೀಯವನ್ನು ಸೇವಾ ಮನೋಭಾವದಿಂದ ನಡೆಸಬೇಕು ಎಂಬುದು ನಮ್ಮ ಆಶಯವಾಗಿದ್ದು, ಮತಗಳಿಗಾಗಿ ಮಾತ್ರ ಸೇವೆ ಮಾಡುವ ರಾಜಕೀಯ ನಮ್ಮ ಉದ್ದೇಶವಲ್ಲ ಎಂದು ತಿಳಿಸಿದರು. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ವಿವಿಧ ಭಾಗಗಳಿಗೆ ಭೇಟಿ ನೀಡಿದಾಗ ಎಲ್ಲ ಸಮುದಾಯಗಳಲ್ಲಿಯೂ ಬಡತನದ ಪರಿಸ್ಥಿತಿ ಕಂಡುಬಂದಿದೆ. ಮಾನವೀಯತೆಯ ದೃಷ್ಟಿಯಿಂದ ಎಲ್ಲ ಸಮುದಾಯಗಳ ಬಡವರಿಗೆ ಸಹಾಯ ಮಾಡುವ ಕಾರ್ಯ ನಡೆಯುತ್ತಿದೆ ಎಂದು ಹೇಳಿದರು. ರಂಜಾನ್ ಹಬ್ಬದ ಅಂಗವಾಗಿ ಬಡ ಮುಸ್ಲಿಂ ಕುಟುಂಬಗಳಿಗೆ 30 ದಿನಗಳಿಗೆ ಅಗತ್ಯವಿರುವ ಆಹಾರ ಸಾಮಗ್ರಿಗಳನ್ನೊಳಗೊಂಡ ದಿನಸಿ ಕಿಟ್ಗಳನ್ನು ವಿತರಿಸಲಾಗುತ್ತದೆ. ಇದೇ ರೀತಿಯಲ್ಲಿ ಯುಗಾದಿ ಹಬ್ಬದ ಅಂಗವಾಗಿ ಬಡ ಹಿಂದೂ ಕುಟುಂಬಗಳಿಗೆ ದಿನಸಿ ಕಿಟ್ಗಳನ್ನು ವಿತರಿಸುವ ಯೋಜನೆ ರೂಪಿಸಲಾಗಿದೆ. ಆರ್ಸಿಜಿ ಫೌಂಡೇಶನ್ ಹಾಗೂ ಟ್ರೈ ಲೈಫ್ ಆಸ್ಪತ್ರೆ ಸಹಕಾರದಿಂದ ಈ ಸೇವಾ ಕಾರ್ಯಗಳನ್ನು ಮುಂದುವರಿಸಲಾಗುವುದು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಟ್ರೈ ಲೈಫ್ ಆಸ್ಪತ್ರೆಯ ಡಾಕ್ಟರ್ ಶಫೀಕ್, ಬಿಜೆಪಿ ತಾಲೂಕು ಅಧ್ಯಕ್ಷ ಸಿಕಲ್ ಆನಂದಗೌಡ, ಕಂಬದಹಳ್ಳಿ ಸುರೇಂದ್ರಗೌಡ, ಸಂಜೀವಪ್ಪ, ಕೊತ್ತನೂರು ಜಗದೀಶ್, ನರೇಶ್, ಪುರುಷೋತ್ತಮ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಎಲ್ಲರಿಗೂ ರಾಮಚಂದ್ರಗೌಡರಿಗೆ ದೇವರು ಒಳ್ಳೇದು ಮಾಡಲಿ. ರಂಜಾನ್ ಹಬ್ಬಕ್ಕೆ ರೇಷನ್ ಕೊಟ್ಟಿದ್ದಾರೆ, ಅವ್ರು ಗೆಲ್ಲಿ ಚೆನ್ನಾಗಿದೆ. ವರ್ಷಕ್ಕೆ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ತುಂಬ ಚೆನ್ನಾಗಿ ಕೊಡ್ತಾರೆ, ದೇವರು ಒಳ್ಳೇದು ಮಾಡಲಿ. ಸ್ವಲ್ಪ మంచిది అనిపిస్తుందా? ಇಡೀ ಪ್ರಪಂಚದಲ್ಲಿ ಶಾಂತಿಯುತವಾಗಿರ್ತಕ್ಕಂಥ ದೇಶ ಅಂತ ಹೇಳಿದ್ರೆ ಇವತ್ತು ಭಾರತ ದೇಶ. ಯಾಕಂತ ಹೇಳಿದ್ರೆ ಸುಮಾರು ಜನ ನಮ್ಮ ಸ್ನೇಹಿತರು ಸೇರಿ ದುಬೈ ಅಂತೆ ಸುಮಾರು ದೇಶಗಳಲ್ಲಿ ಇಲ್ಲಿರ್ತಕ್ಕಂಥ ಬಂಡವಾಳ ಎತ್ಕೊಂಡು ಹೂಡ್ಬಿಟ್ಟು ಬುರ್ಜ್ ಖಲೀಫಾದ ಮನೆ ತಗೊಂಡವರು ಎಷ್ಟು ನನ್ನ ಸ್ನೇಹಿತರಿದ್ದಾರೆ. ಆದರೆ ಇವತ್ತು ಸುಮಾರು ಜನ ನಾವು ಯಾಕಪ್ಪ ನಮ್ಮ ದೇಶ ಬಿಟ್ಟು ಹೋದ್ವಿ ಅಂತಕ್ಕಂಥ ಪರಿಸ್ಥಿತಿ ಬಂದಿದೆ. ಮೋದಿಜಿಯವರ ನಾಯಕತ್ವ ಇಡೀ ದೇಶದಲ್ಲೇ ಸರ್ವರಿಗೂ ಪ್ರಧಾನಮಂತ್ರಿ ಅವರು, ಇಡೀ ಭಾರತಕ್ಕೆ ಪ್ರಧಾನಮಂತ್ರಿ, ವಿಶ್ವ ನಾಯಕ ಆಗ್ತಕ್ಕಂಥ ಎಲ್ಲ ಮುಂಚೂಣಿಯಲ್ಲಿರ್ತಕ್ಕಂಥ ಒಬ್ಬ ನಾಯಕರ ಒಂದು ನಾಯಕತ್ವದಲ್ಲಿ ನಾವು ಎಲ್ಲ ಯುವಕರು ಕೂಡ ರಾಜಕಾರಣಕ್ಕೆ ದಾಬ್ಗಾಲಿಟ್ಟು ರಾಜಕಾರಣ ಮಾಡ್ತಾಯಿದ್ದೀವಿ. ನಮ್ಮೆಲ್ಲ ಉದ್ದೇಶ ಮೋಟೋ ಕೂಡ ಒಬ್ಬ ರೈತನ ಮಗನಾಗಿ
ವ್ಯವಸಾಯ ಮಾಡಿ ಸಾಕಷ್ಟು ಉದ್ದಿಮೆಗಳನ್ನು ಕೊನೆಗೆ ಇವತ್ತು ನನಗೆ 50 ವರ್ಷ ಆಗಿದೆ. ದೇವರು ಕೊಟ್ಟಿರ್ತಕ್ಕಂಥ ಆಯಸ್ಸಲ್ಲಿ ನಮ್ಮ ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರ್ತಕ್ಕಂಥ ವಾಸ್ತವಾಂಶ ಇವತ್ತು ನೋಡಿದ್ರೆ ರೈತರಿಗೆ ಅಲ್ಲೋಲ ಕಲ್ಲೋಲ ಜೀವನ ಆಗ್ತಾ ಇದೆ. ನೀರಿಲ್ಲ, 1500 ಎಕರೆ ನೀರಿಲ್ಲ. ಕೊಚ್ಚೆ ನೀರಾದರೂ ಪರವಾಗಿಲ್ಲ ಕೂಡಪ್ಪ ಅಂತ ತಗೊಂಡಿರ್ತಕ್ಕಂಥ ನಮ್ಮ ರೈತರು ಇವತ್ತು. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಸಾಕಷ್ಟು ಮುಸ್ಲಿಂ ಬಾಂಧವರ ಒಂದು ಏರಿಯಾಗೆ ಹೋಗಿ ನೋಡಿದವಾಗ ಸಾಕಷ್ಟು ಸಾಹುಕಾರರು ಇದ್ದಾರೆ. ಅದೇ ಥರ ತುಂಬ ತಳಮಟ್ಟಕ್ಕೆ ಬಡವರು ಕೂಡ ಇದ್ದಾರೆ. ಆ ಒಂದು ರೇಷ್ಮೆಯ ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಕೈಗಳೆಲ್ಲ ಪಾಪ ಅವ್ರದ್ದು ಕೈ ಥರ ಕಾಣಿಸ್ತಾ ಇಲ್ಲ. ಅಷ್ಟೊಂದು ಮಟ್ಟಕ್ಕೆ ಬಡತನ ಇರ್ತಕ್ಕಂಥದ್ದು ಕೂಡ ಹಿಂದೂಗಳಲ್ಲಿದೆ, ಮುಸ್ಲಿಮ್ರಲ್ಲೂ ಇದೆ. ಆದರೆ ಮತ ಓಟುಗೋಸ್ಕರ ಎಲೆಕ್ಷನ್ ಟೈಮಲ್ಲಿ ಕೊಟ್ಟರೆ ಏನಾಗುತ್ತೆ, ಅದು ಸ್ವಾರ್ಥಕ್ಕಾಗಿ ನಮಗೋಸ್ಕರ ನಾವು ರಾಜಕಾರಣ ಮಾಡ್ದಂಗೆ ಆಗುತ್ತೆ. 2023 ಇಸ್ವಿ ಎಲೆಕ್ಷನ್ ಆದವಾಗಿಂದ ಇವತ್ತಿಗೂ ಕೂಡ ಓಟ್ಗೋಸ್ಕರ ನಾವು ಯಾವತ್ತೂ ಸರ್ವಿಸ್ ಮಾಡ್ತಕ್ಕಂಥ ಮೋಟೋ ಇಟ್ಕೊಂಡಿಲ್ಲ. BJP ಅಂತ ಹೇಳಿದ್ರೆ ಮುಸಲ್ಮಾನರು ಹಾಕೋದೇ ಇಲ್ಲ ಅಂತಕ್ಕಂಥ ಎಲ್ಲರೂ ಮಾತಾಡ್ತಾರೆ. ಅವ್ರು ಹಾಕಲಿ ಬಿಡಲಿ, ಮಾನವೀಯತೆಯಿಂದ ಸೇವೆ ಮಾಡಿ ಬಂದಿರತಕ್ಕಂಥ ಮನೋಭಾವನೆಯಲ್ಲಿ ಇವತ್ತು 2 ವರ್ಷದಿಂದ ಕೊಟ್ಟಿದ್ದೀವಿ. ಈ ವರ್ಷ ಕೂಡ ರಂಜಾನ್ಗೆ ಬಡವರಿಗೆ 30 ದಿವಸಕ್ಕೆ ಆಗ್ತಕ್ಕಂಥ ಒಂದು ಕುಟುಂಬಕ್ಕೆ ಆಗ್ತಕ್ಕಂಥ ಒಂದು ಕಿಟ್ ಕೊಡ್ಬೇಕಂತಕ್ಕಂಥ ನಿರ್ಧಾರ ಮಾಡಿದ್ವಿ, ಕೊಡ್ತಾ ಇದ್ದೀವಿ. ಇವತ್ತು ಕೊಟ್ಟಿದ್ವಿ. ಸುಮಾರು ಒಂದು 1000 ಕಿಟ್ನ 1000 ಫ್ಯಾಮಿಲಿಗೆ ನಾವು ಟೌನಲ್ಲಿ ಅಷ್ಟೇ ಅಲ್ಲ, ಸಾಕಷ್ಟು ಹಳ್ಳಿಗಳಲ್ಲಿ ಕೂಡ ಅವರು ಇದ್ದಾರೆ. ಅವ್ರನ್ನೂ ಕೂಡ ಗುರುತಿಸಿ ನಾವು ಇವತ್ತು ನಮ್ಮ ಮುಖಂಡರುಗಳ ಕೈಗೆ ಜವಾಬ್ದಾರಿ ಕೊಟ್ಟು ಬಡವರು ಮಾತ್ರ ಕರ್ಕೊಬರಪ್ಪ ಅಂತೇಳಿ ಅವ್ರಿಗೊಂದಷ್ಟು ಟೋಕನ್ಗಳು ಕೊಟ್ಟು ಬಡವರಿಗೆ ಹಂಚತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಅದೇ ನಿಟ್ಟಿನಲ್ಲಿ ಇವತ್ತು ಮುಂಬರುವ ನಮ್ಮ ಹಿಂದೂಗಳಿಗೂ ಕೂಡ ಯುಗಾದಿ ಹಬ್ಬ, ಹೊಸ ವರ್ಷ. ಕಳೆದ ವರ್ಷ ಕೂಡ ನಾವು ಒಂದಷ್ಟು ಬಡವರಿಗೆ ಕಿಟ್ಗಳನ್ನು ಕೊಟ್ಟಿದ್ವಿ. ಈ ಬಾರಿ ಕೂಡ ಹಿಂದೂಗಳಿಗೂ ಕೂಡ ಬಡವರಿಗೆ ಯುಗಾದಿಗೆ ಹಬ್ಬಕ್ಕೆ ಆಗಷ್ಟು ಸಾಮಗ್ರಿಗಳನ್ನು ಕಿಟ್ ಕೊಡ್ಬೇಕಂತಕ್ಕಂಥ ಒಂದು ನಮ್ಮ ಯೋಜನೆ ಇದೆ. ನಮ್ಮ RCG ಫೌಂಡೇಶನ್ನಿಂದ, ನಮ್ಮ ಹಾಸ್ಪಿಟಲ್ ಟ್ರೈಲಪ್ ವತಿಯಿಂದ ಆ ಕೆಲಸ ಕೂಡ ಈ ಮುಂದೆ ಬರ್ತಕ್ಕಂಥ ಹಬ್ಬಕ್ಕೆ ಯುಗಾದಿಗೆ ಕೂಡ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಧನ್ಯವಾದ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಶಿಡ್ಲಘಟ್ಟ. ಕರೆ ಮಾಡಿ 8861043315.